ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತಿದ್ದೇನೆ. 1 ಕಪ್ ರವೆ ತಗೊಳ್ಬೇಕು, ಹಾಗೂ 1 ಕಪ್ ಸಕ್ಕರೆ, ಸ್ವಲ್ಪ ನೀರು, ಗೇರು ಬೀಜ ಸ್ವಲ್ಪ, ಮತ್ತೊಂದು ಸ್ವಲ್ಪ ದ್ರಾಕ್ಷಿ, ಒಂದು 5 ಲವಂಗ ಮತ್ತು ಏಲಕ್ಕಿಯನ್ನು ಜಜ್ಜಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೂ ಕಲರ್ ಪೌಡರ್ ಆ್ಯಂಡ್ ಸ್ವಲ್ಪ ತುಪ್ಪ. ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಕರಗಲಿಕ್ಕೆ ಬಿಡಿ. ಅದರ ನಂತರ ಸ್ವಲ್ಪ 1 ಕಪ್ ತೆಗೆದಿಟ್ಕೊಂಡಿರುವಂತಹ ರವೆಯನ್ನು ಹಾಕಬೇಕು. ಸ್ವಲ್ಪ ಫ್ರೈ ಆಗುವ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ನೀರು ಹಾಕಬೇಕು. ಒಂದು 2 ಕಪ್ ಆಫ್ ನೀರು ಸ್ವಲ್ಪ ಸ್ವಲ್ಪ ಮಾಡಿ ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಬೇಕು. ಅದಾದ ನಂತರ ಅದು ಕರೆಕ್ಟ್ ಮಿಕ್ಸ್ ಆಗಿ ಆದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಮತ್ತು ಕಲರ್ ಪೌಡರ್ ಹಾಕ್ಕೊಳ್ಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕರೆಕ್ಟ್ ಮಿಕ್ಸ್ ಮಾಡಿ ಆದ ನಂತರ 1 ಕಪ್ ಆಫ್ ಸಕ್ಕರೆ ಹಾಕಬೇಕು. ಸಕ್ಕರೆ ಕರಗುವ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವವರೆಗೆ ಮಾಡಬೇಕು. ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ. ಇದು ತುಪ್ಪ ಗಟ್ಟಿಯಾಗಿದೆ, ಸೊ ಹಾಗೆ ಆಗಿದೆ. ನೆಕ್ಸ್ಟ್ ತೆಗೆದಿಟ್ಟಿರೋಂತಹದ್ದು ಗೇರು ಬೀಜ, ದ್ರಾಕ್ಷಿ, ಲವಂಗ, ಏಲಕ್ಕಿ ಹುಡಿ ಎಲ್ಲ ಹಾಕ್ಕೊಳ್ಬೇಕು. ಅದನ್ನೆಲ್ಲ ಹಾಕಿ ಆದ ನಂತರ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನೆಲ್ಲ ಬೇಯುತ್ತಿರುವ ಕೇಸರಿ ಬಾತಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡಬೇಕು. ಬೇಯ್ದಾದ ನಂತರ ಕೇಸರಿ ಬಾತ್ ರೆಡಿಯಾಗಿರ್ತದೆ. ತುಂಬ ಸುಲಭವಾಗಿ ಮಾಡಬಹುದು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.